ಆತ್ಮಹತ್ಯೆ ಪ್ರಕರಣದ ಬಗ್ಗೆ ಯಡಿಯೂರಪ್ಪನವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಯಾರ ಹೆಸರನ್ನ ಬರೆದಿಟ್ಟು ಆ ಅಧಿಕಾರಿ ಸೂಸೈಡ್ ಮಾಡಿಕೊಂಡಿದ್ದಾರೋ ಅವರ ವಿರುದ್ಧ ಕ್ರಮ ಆಗಲಿ. ಈ ಘಟನೆ ಆಗಬಾರ್ದಿತ್ತು. ವಾಲ್ಮೀಕಿ ನಿಗಮದ ಅಧಿಕಾರಿಯ ಸೂಸೈಡ್ ಪ್ರಕರಣ ಅಹಿತಕರ ಘಟನೆ. ಇದು ಆಗಬಾರದಿತ್ತು. ಹೀಗೆ ಆಗಿದ್ದು ನಿಜಕ್ಕೂ ಕೂಡ ನೋವಾಗ್ತಾ ಇದೆ. ಯಾರ್ಯಾರ ಹೆಸರನ್ನ ಬರೆದಿದ್ದಾರೆ ಅವ್ರ ವಿರುದ್ಧ ಕ್ರಮ ಆಗಲಿ. ಶಿವಮೊಗ್ಗದಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪ ಈ ಕುರಿತಾಗಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಹೆಸರು ಬರೆದಿರೋರ ವಿರುದ್ಧ ಕ್ರಮ ಆಗಬೇಕು ಅಂತ ಹೇಳಿ BSY ಹೇಳಿದ್ದಾರೆ. ಪಿ ನಾಗೇಂದ್ರ ಅವರೇ ರಾಜೀನಾಮೆ ಕೊಟ್ಟರೆ ಒಳ್ಳೇದು, ಅವ್ರ ಹೆಸರಿದೆಯಲ್ಲ ಅವರೇ ರಾಜೀನಾಮೆ ಕೊಟ್ಟರೆ ಒಳ್ಳೇದು ಅಂತೇಳಿ ಹೇಳಿದ್ದಾರೆ. ರಾಜೀನಾಮೆ ಕೊಟ್ಟು ಗೌರವ ಉಳಿಸ್ಕೊಳ್ಬೇಕು ಅಂತೇಳಿ ಹೇಳಿದ್ದಾರೆ ಯಡಿಯೂರಪ್ಪ. ಚಂದ್ರಶೇಖರ್ ಸಾಬ್, ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಬಹಳ ಅಹಿತಕರವಾದ ಘಟನೆ ಅದು ಆಗಬಾರ್ದಾಗಿತ್ತು. ಅವ್ರು ಯಾರ್ಯಾರ್ದೋ ಕೆಲವರು ಹೆಸರುಗಳನ್ನ ಮೆನ್ಷನ್ ಮಾಡಿದ್ದಾರೆ. ಅವ್ರ ಮೇಲೆ ಸೂಕ್ತವಾದ ಕ್ರಮವನ್ನು ತಗೊಳ್ಬೇಕು ಅಂತ ನಾನು ಸಹ ಒತ್ತಾಯ ಕೊಟ್ಟಿದ್ದಾರೆ. ಯಾರವ್ರ ಹೆಸರು ಹೇಳಿದ್ದಾರೆ ಅವ್ರ ಬಗ್ಗೆ ಸರಿಯಾದ ಕ್ರಮವನ್ನು ತಗೊಳ್ಬೇಕು. ಸಚಿವರು ಡಿಮ್ಯಾಂಡ್ ಮಾಡ್ತಿರೋದು ಎಲ್ಲ ನಾಯಕರು, ಬಿಜೆಪಿ ನಾಯಕರು ನಾಗೇಂದ್ರ ರಾಜೀನಾಮೆ ಕೊಡಬೇಕಂತ ಹೇಳಿ ಅಲ್ಲ, ಅವರು ಸರ್ಕಾರದಲ್ಲಿ ಅಲ್ಲ, ಅವರ ಬಗ್ಗೆ ಎಲ್ಲರ ಒಂದು ಒತ್ತಾಯ ಇದೆ. ಅವರೇ ವಾಲಂಟ್ರಿಯಾಗಿ ರಾಜೀನಾಮೆ ಕೊಟ್ಟು ಗೌರವವನ್ನು ಉಳಿಸ್ಕೋಬೇಕು ಅನ್ನೋ ಒತ್ತಾಯವನ್ನು ಮಾಡ್ತಾರೆ. ಧನ್ಯವಾದ. ಚಂದ್ರಶೇಖರ್ ಸಾಬ್, ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಬಹಳ ಅಹಿತಕರವಾದ ಘಟನೆ ಅದು ಆಗಬಾರ್ದಾಗಿತ್ತು. ಅವ್ರು ಯಾರ್ಯಾರ್ದೋ ಕೆಲವರು ಹೆಸರುಗಳನ್ನ ಮೆನ್ಷನ್ ಮಾಡಿದ್ದಾರೆ. ಅವ್ರ ಮೇಲೆ ಸೂಕ್ತವಾದ ಕ್ರಮವನ್ನು ತಗೊಳ್ಬೇಕು ಅಂತ ನಾನು ಸಹ ಒತ್ತಾಯ ಮಾಡ್ತೀನಿ. ಈ ಆತ್ಮಹತ್ಯೆ ಪ್ರಕರಣ ಈಗ ರಾಜಕೀಯ ತಿರುವನ್ನ ಪಡೆದುಕೊಂಡಿದೆ. ಸಚಿವ ನಾಗೇಂದ್ರ ಅವರ ತಲೆದಂಡ ಆಗಬೇಕು ಅಂತ ಹೇಳಿ ಬಿಜೆಪಿ ನಾಯಕರು ಆಗ್ರಹಿಸ್ತಾ ಇದ್ದಾರೆ. ಚಂದ್ರಶೇಖರ್ ಆತ್ಮಹತ್ಯೆಗೆ ರಾಜಕೀಯ ತಿರುವು, ಸಚಿವರ ತಲೆದಂಡ ಆಗಬೇಕು ಅನ್ನೋದು ಬಿಜೆಪಿಯ ಒತ್ತಾಯ. ಸಚಿವ ನಾಗೇಂದ್ರ ಅವರು ರಾಜೀನಾಮೆ ಕೊಡಬೇಕು. ರಾಜ್ಯ ಮಟ್ಟದಲ್ಲಿ ಪ್ರತಿ ಜಿಲ್ಲೆಯಲ್ಲೂ ಕೂಡ ಪ್ರತಿಭಟನೆಗೆ ಪ್ಲಾನ್ ಮಾಡೋದಕ್ಕೆ ಬಿಜೆಪಿ ಹೊರಟಿದೆ. ಘಟನೆಯನ್ನು ಖಂಡಿಸಿ ಹೋರಾಟವನ್ನು ರೂಪಿಸೋದಕ್ಕೆ ಸಜ್ಜಾಗಿದೆ ಬಿಜೆಪಿ ಪಾಳೆಯ. ಈಶ್ವರಪ್ಪ ರೀತಿ ನಾಗೇಂದ್ರ ಅವರ ರಾಜೀನಾಮೆಯನ್ನು ಪಡೆದುಕೊಳ್ಬೇಕು ಅನ್ನೋ ಪ್ಲಾನ್ ಮಾಡಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ಸದಾನಂದ ಗೌಡರು ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ನೋಡಿ ಏನು ಹೇಳಿದ್ದಾರೆ ಅವರು, ನೋಡೋಣ. ಅಧಿಕಾರಿ ಚಂದ್ರಶೇಖರ್ ಅವರ ಆತ್ಮಹತ್ಯೆ ಪ್ರಕರಣ ಈಗ ನಾನಾ ತಿರುವುಗಳನ್ನು ಪಡ್ಕೊಳ್ತಿರ್ತಕ್ಕಂಥದ್ದು. ಒಂದು ಕಡೆ ವಿಪಕ್ಷ ನಾಯಕರು ಸಚಿವರಾದಂತಹ ನಾಗೇಂದ್ರ ಅವರ ರಾಜೀನಾಮೆಗೂ ಕೂಡ ಒತ್ತಾಯ ಮಾಡಿರ್ತಕ್ಕಂಥ, ಮತ್ತೊಂದು ಕಡೆ ವಿಪಕ್ಷ ನಾಯಕರ ಆಗ್ರಹದ ಮೇರೆಗೆ ಅವರು ಕೂಡ ಅದನ್ನು ಸಾರಾಸಗಟವಾಗಿ ಏನು ತಳ್ಳಿ ಹಾಕುವಂಥ ಪ್ರಯತ್ನ ಕೂಡ ಅವರು ಮಾಡಿರ್ತಕ್ಕಂಥದ್ದು. ಇದೆಲ್ಲದರ ಕುರಿತಂತೆ ಮಾತನಾಡೋದಕ್ಕೆ ನಮ್ಮ ಜೊತೆ ಮಾಜಿ ಮುಖ್ಯಮಂತ್ರಿಗಳಂತಹ DV ಸದಾನಂದ ಗೌಡರು ಇದ್ದಾರೆ. ಬನ್ನಿ, ಅವರು ಈ ಪ್ರಕರಣವನ್ನು ಯಾವ ರೀತಿ ನೋಡ್ತಾರೆ ನೋಡೋಣ. ನೋಡಿ, ಒಂದು ಡಿಪಾರ್ಟ್ಮೆಂಟನ್ನು ಅವ್ಯವಹಾರಗಳು ಕೆಳಮಟ್ಟದಲ್ಲಿ ನಡೆಯುವಂಥದ್ದು ಬೇರೆ, ಈ ಬ್ಯಾಂಕಿನ ಮಟ್ಟದಲ್ಲೇ ಅವ್ಯವಹಾರಗಳು ನಡಿಬೇಕು ಅಂತ ಹೇಳಿದರೆ ಅದಕ್ಕೆ ಹಣ ಟ್ರಾನ್ಸ್ಫರ್ ಅಥವಾ ಹಣ ಡ್ರಾ ಮಾಡಬೇಕಂದ್ರೆ ಚೆಕ್ಕಿಗೆ ಸಹಿ ಹಾಕಬೇಕು. ನನಗೆ ತಿಳಿದ ಮಟ್ಟಿಗೆ ಪ್ರಾಯಶಃ ಈ ಹಣಗಳನ್ನೆಲ್ಲ ಡ್ರಾ ಮಾಡಬೇಕಾದ್ರೆ ಇದರ ಒಂದು ಅಥಾರಿಟಿ ಅಂತ ಹೇಳಿದರೆ ಅವರು MD ಆಗಿರ್ತಾರೆ. ಯಾವುದೇ ಹಣ ಟ್ರಾನ್ಸ್ಫರ್ ಆಗೋದು, ಮತ್ತೊಂದಾಗೋದು, ಚೆಕ್ಕಿಗೆ ಸೈನ್ ಹಾಕುವುದು, ಎಲ್ಲ ಕೆಲಸಗಳನ್ನು MD ಅವರು ಮಾಡಬೇಕು ಅಂತ ಹೇಳುವಂಥದ್ದು ನನ್ನ ಒಂದು ಅನುಭವದಲ್ಲಿರುವಂಥ ಸಂಗತಿಗಳು. ಆದ ಕಾರಣ ಇದೆಲ್ಲೋ ಮೇಲಿಂದಲೇ ಇದಕ್ಕೆ ಬೇಕಾದಂಥ ಎಲ್ಲ ಪ್ಲ್ಯಾನ್ಗಳಾಗಿರುವಂಥದ್ದು. ಇವತ್ತು ಒಂದು ಅಕೌಂಟ್ ಓಪನ್ ಮಾಡಿ ಆ ಅಕೌಂಟಿಗೆ ಹಣವನ್ನು ವರ್ಗಾವಣೆ ಮಾಡುವಂಥ ಪ್ರಕ್ರಿಯೆಗಳು ಆಗಬೇಕಾದ್ರೆ ಆ ಅಕೌಂಟ್ ಓಪನ್ ಆಗೋದಿದ್ರೆ ಯಾರ ಹೆಸರಲ್ಲಿ ಆಗಬೇಕು? ಒಂದು. ಎರಡನೇದಾಗಿ ಈ ಅಕೌಂಟಿಂದ ಆ ಅಕೌಂಟಿಗೆ ಹಣ ವರ್ಗಾವಣೆ ಮಾಡಬೇಕಾದ್ರೆ ಯಾರು ಇದಕ್ಕೆ ಅಥಾರಿಟಿ? ಇದನ್ನೆಲ್ಲವನ್ನು ನೋಡಿದರೆ ಇಡೀ ಮಿನಿಸ್ಟ್ರಿ ಇದರಲ್ಲಿ ಶಾಮೀಲಾದ ರೀತಿಯಲ್ಲಿ ಮೇಲ್ನೋಟಕ್ಕೆ ಕಾಣ್ತದೆ. ಯಾವುದೇ ಸಂದರ್ಭದಲ್ಲಿ ಕೂಡ MD ಅಥವಾ MDಗಿಂತ ಮೇಲ್ನವರ ಆದೇಶ ಇಲ್ಲದೆ ಇದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬ್ಯಾಂಕಿನವರು ಕೂಡ ವೆರಿಫೈ ಮಾಡ್ತಾರೆ. ಒಂದು ಸರ್ಕಾರದ ಯಾವುದಾದ್ರು ಒಂದು ಅಕೌಂಟ್ ಓಪನ್ ಆಗುವಂಥ ಸಂದರ್ಭದಲ್ಲಿ ಈ ಅಕೌಂಟು ಯಾಕೆ ಓಪನ್ ಆಗ್ತದೆ ಅಂತ ಹೇಳುವಂಥದ್ದು ಒಂದು. ಇಡೀ ನಿಮ್ಮ ಬ್ಯಾಂಕ್ ಅಕೌಂಟನ್ನೇ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ JCB ತಂದು ಎತ್ತಿಕೊಂಡು ಹೋದ ರೀತಿಯಲ್ಲಿ ಮಾಡುವಂಥದ್ದು, ಇದರಲ್ಲಿ ಮೇಲ್ಮಟ್ಟಕ್ಕೆ ಖಂಡಿತವಾಗಿ ಸಂಶಯ ತೋರ್ತದೆ. ಮಂತ್ರಿಗಳಿಗೂ ಗೊತ್ತಿರ್ತದೆ, MDಗೂ ಗೊತ್ತಿರ್ತದೆ. ಪಾಪ ಆ ಒಬ್ಬ ಚೆಕ್ ಬರೆಯುವಂಥ ಒಬ್ಬ ಅಧಿಕಾರಿ ಬಲಿಪಶುವಾದ್ದು ಚಂದ್ರಶೇಖರ್. ಥ್ಯಾಂಕ್ ಯು ಸರ್. ಇದಿಷ್ಟು ಕೂಡ ಮಾಜಿ ಮುಖ್ಯಮಂತ್ರಿ ಅಂತ DV ಸದಾನಂದ ಗೌಡರ ಮಾತು. ಒಟ್ಟಾರೆಯಾಗಿ ಸಚಿವ ನಾಗೇಂದ್ರ ಅವರ ಮೇಲೂ ಕೂಡ ಇದು ಗಂಭೀರವಾದಂಥ ಆರೋಪ ಆಗಿರ್ತಕ್ಕಂಥದ್ದು. ಸೊ ಹೀಗಾಗಿ ಅವರು ಕೂಡ ರಾಜೀನಾಮೆಯನ್ನು ಕೊಟ್ಟು ಮೊದಲು ತನಿಖೆಯನ್ನು ಎದುರಿಸಿ ತಾವು ಪ್ರಾಮಾಣಿಕ ಅಂತ ಹೇಳಿ ರೂಪಿಸಬೇಕಾದಂತಹ ಜವಾಬ್ದಾರಿ ಕೂಡ ಅವ್ರದ್ದು ಅಂತಕ್ಕಂಥದ್ದು ಸದಾನಂದ ಗೌಡರವರ ಒಂದು ಮಾತು. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.